ಸರ್ ಇದೆ ಆರೋಪಗಳಿದೆ ಇಲ್ಲ ಅಂತ ಹೇಳಿಲ್ಲ. ರೋಡ್ ಅಲ್ಲಿಗಿತ್ತು, ರೋಡ್ ಇಲ್ಲ ಎಕ್ಸ್ಟೆನ್ಷನ್ ಆಗಿ ಒಂದು 3 ಮೀಟ್ರ್ ಒಳಗೆ ಬಂದಿರೋದ್ರಿಂದ ಈಗ ನಮಗೆ ಈ ಟ್ರಾನ್ಸ್ಫಾರ್ಮರ್ ರೋಡಲ್ಲಿ ಕಾಣಿಸ್ತಾ ಇದೆ. ಅದಕ್ಕೇನೆ ಇದು ಒಂದು 2 ಮೀಟ್ರ್ ಒಳಗೆ ಹಾಕ್ತಾ ಇದ್ದೀವಿ. ಟ್ರಾನ್ಸ್ಫಾರ್ಮರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಡ್ಜಿಗೆ ಬಂದುಬಿಡುತ್ತೆ. ಅದು ಸಿಂಗಲ್ ಸ್ಪಂಜ್ ಪೋಲ್ ಹಾಕಿ ಆ ಸ್ಪಂಜ್ ಪೋಲಲ್ಲಿ ಈ ಟ್ರಾನ್ಸ್ಫಾರ್ಮರ್ ಸಿಂಗಲ್ ಪೋಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಅದು ಆಲ್ಮೋಸ್ಟ್ ಆಲ್ ಒಂದು 2-3 ದಿವಸದಲ್ಲಿ ಕೆಲಸ ಕಾಮಗಾರಿ ಮುಗಿಯುತ್ತೆ. ಆಲ್ಮೋಸ್ಟ್ ಆಲ್ ಎಂಡಿಂಗಲ್ಲಿದೆ. ಈ ರೋಡಿನ ಕೆಲಸ ಸ್ವಲ್ಪ ನಿಂತಿರೋ ಕಾರಣ ಅದು ಪೆಂಡಿಂಗಲ್ಲಿರೋದು ಸರ್. ದೂರ ಮತ್ತು ಮೊನ್ನೆ ಶನಿವಾರ ದಿನ ಅಂದು ಈ ಟ್ರಾನ್ಸ್ಫಾರ್ಮರ್ಲಿ ಏನೋ ಬೆಂಕಿ ಬಂತಂತ ಕಂಪ್ಲೇಂಟ್ ಬಂದಿತ್ತು. ಇಮಿಡಿಯೇಟ್ ನಾವು ಬೆನ್ಸ್ಕಾಮ್ ಅವ್ರಿಗೆ ಕಾಲ್ ಮಾಡಿ ಅದನ್ನು ಒಂದು ಫೇಸ್ ಹೋಗಿತ್ತು ಮತ್ತು 2 ಫೇಸ್ಗೆ ಕನೆಕ್ಷನ್ ಕೊಟ್ಟಿದ್ವಿ. ನಿನ್ನೆ ಸಂಡೇ ಮಾರ್ನಿಂಗ್ ಒಂದು 11-11:30 ಗಂಟೆಗೆ ಏನಾಯಿತು ಅಂದರೆ ಸಿಂಗಲ್ ಫೇಸು ಕಟ್ಟಾಗಿ ಟ್ರಾನ್ಸ್ಫಾರ್ಮೇ ಬಸ್ ಆಯಿತು. ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿಕ್ಕೆ MLA ಅವ್ರ ಕಡೆಯಿಂದ ಒಂದು ಪ್ರೆಷರ್ ಇದ್ದಾಗ ಬೆಸ್ಕಾಮ್ ಅವರು ನಮ್ಮ ಇಂಜಿನಿಯರು ಒಳ್ಳೆ ಕೆಲಸ ಮಾಡಿ ನೆನ್ನೆ ಈವ್ನಿಂಗ್ 7-7:30ವರೆಗೂ ಪ್ರಾರಂಭ ಮಾಡಿ ಈ ಟ್ರಾನ್ಸ್ಫಾರ್ಮರ್ನ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ. ಈ ವಿಷಯದಲ್ಲಿ ನಮ್ಮ ಬೆಸ್ಕಾಮ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ. ಯಾಕಂದರೆ ನಮ್ಮ ಏರಿಯಾದಲ್ಲಿ ಮೊನ್ನೆಯಿಂದ ಈ ಪ್ರಾಬ್ಲಮ್ ಇತ್ತು, ಪವರ್ ಪ್ರಾಬ್ಲಮ್ಮು. ವಿತಿನ್ ನೋ ಸೆಕೆಂಡ್ ಅದನ್ನು ಹೊಸದು ಒಂದು ಟ್ರಾನ್ಸ್ಫಾರ್ಮ್ ಚೇಂಜ್ ಮಾಡಬೇಕಾದ್ರೆ ಅಷ್ಟು ಈಸಿ ಏನಿಲ್ಲ. ಅದು ಇಲ್ದಿರ ಕ್ರೇನ್ ಪ್ರಾಬ್ಲಮ್ ಇತ್ತು. ನೆನ್ನೆ ಕ್ರೇನ್ ಬರಲಿಲ್ಲ.
ಡಿಗ್ಗರ್ನ ತಂದು ಡಿಗ್ಗರ್ನ ಕ್ರೇನ್ ಆಗಿ ಯೂಸ್ ಮಾಡಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಸಿಬ್ಬಂದಿಗಳು, ಬೆಸ್ಕಾಂ ಸಿಬ್ಬಂದಿಗಳು ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಇದು ಇಷ್ಟು ದಿನ ಯಾಕೆ ಲೇಟ್ ಮಾಡಿದ್ದಂದರೆ ಇಲ್ಲೊಂದು ಸ್ಪನ್ ಪೋಲ್ ಆಗಬೇಕಾಗಿತ್ತು. ಇದು ರೋಡಲ್ಲೇ ರೋಡ್ ಮಧ್ಯಕ್ಕಿದೆ ಟ್ರಾನ್ಸ್ಫಾರ್ಮರ್ ಅಂತ. ನಾವು MLA ಅವರು ಹೋಗುವಾಗ ಬರುವಾಗ ನೋಡಿ ಅದನ್ನು ಚೇಂಜ್ ಮಾಡಲೇಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಅದು ಚೇಂಜ್ ಮಾಡಲಿಕ್ಕೆ ಬೆಸ್ಕಾಂ ಅವರು ಹಳ್ಳ ತೆಗೆದು ಸ್ಪನ್ ಪೋಲ್ ಹಾಕ್ಲಿಕ್ಕೆ ಬಿಟ್ಟಿದ್ದಾರೆ. ಇನ್ನೂ ಒಂದು 2-3 ದಿವಸದಲ್ಲಿ ಅದು ಮೋಸ್ಟ್ಲಿ ಅದು ಚೇಂಜ್ ಮಾಡಿಬಿಡ್ಬೋದು. ಈ ಮಳೆ ಕಾರಣ ಅದು ಇದೆಲ್ಲ ಇರೋದ್ರಿಂದ ಅದು ನಿಂತಿದೆ. ಸರ್ ಇದೆ, ಆರೋಪಗಳಿದೆ, ಇಲ್ಲ ಅಂತ ಹೇಳಿಲ್ಲ. ರೋಡ್ ಅಲ್ಲಿಗಿತ್ತು, ರೋಡ್ ಇಲ್ಲ ಎಕ್ಸ್ಟೆನ್ಷನ್ ಆಗಿ ಒಂದು 3 ಮೀಟ್ರ್ ಒಳಗೆ ಬಂದಿರೋದ್ರಿಂದ ಈಗ ನಮಗೆ ಈ ಟ್ರಾನ್ಸ್ಫಾರ್ಮರ್ ರೋಡಲ್ಲಿ ಕಾಣಿಸ್ತಾ ಇದೆ. ಅದಕ್ಕೇನೆ ಇದು ಒಂದು 2 ಮೀಟ್ರ್ ಒಳಗೆ ಹಾಕ್ತಾ ಇದ್ದೀವಿ. ಟ್ರಾನ್ಸ್ಫಾರ್ಮರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಡ್ಜಿಗೆ ಬಂದುಬಿಡುತ್ತೆ. ಅದು ಸಿಂಗಲ್ ಸ್ಪನ್ ಪೋಲ್ ಹಾಕಿ ಆ ಸ್ಪನ್ ಪೋಲಲ್ಲಿ ಈ ಟ್ರಾನ್ಸ್ಫಾರ್ಮರ್ ಸಿಂಗಲ್ ಪೋಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಅದು ಆಲ್ಮೋಸ್ಟ್ ಆಲ್ ಒಂದು 2-3 ದಿವಸದಲ್ಲಿ ಕೆಲಸ ಕಾಮಗಾರಿ ಮುಗಿಯುತ್ತೆ. ಆಲ್ಮೋಸ್ಟ್ ಆಲ್ ಎಂಡಿಂಗಲ್ಲಿದೆ. ಈ ರೋಡಿನ ಕೆಲಸ ಸ್ವಲ್ಪ ನಿಂತಿರೋ ಕಾರಣ ಅದು ಪೆಂಡಿಂಗಲ್ಲಿರೋದು ಸರ್. ಸ್ಪನ್ ಪೋಲ್ ಆಲ್ರೆಡಿ ಪೋಲ್ ರೆಡಿ ಆಗಿದೆ, ಟ್ರಾನ್ಸ್ಫರ್ ರೆಡಿ ಇದೆ. ಕೆಲಸ ಮಾಡಬೇಕು ಅಷ್ಟೇ, ಮಾತ್ರ ಪೆಂಡಿಂಗ್ ಇರೋದು. ಎಲ್ಲ ರೆಡಿ ಇದೆ. ಬೇಕಾದ್ರೆ ಪೋಲ್ ನೋಡಿಸ್ತೀನಿ, ಇಲ್ಲೇ ನಾನು ಹಿಂದೆನೂ ಅದೇ ನೋಡಿ. ಇದಕ್ಕೆ ಈ ಕಾರ್ಯಕ್ರಮನ, ಈ ಪ್ರಾಬ್ಲಮ್ಸನ್ನು ನಮ್ಮ ವಾರ್ಡಿನ ಈ ವಿವೇಕ್ ನಗರ್ ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಅವರಿಗೆ ಈ ಟ್ರಾನ್ಸ್ಫರಿಂದನೇ ಸಪ್ಲೈ ಇರ್ತಾಯಿತ್ತು. ಆ 2 ದಿವಸದಿಂದ ಆ ಸಪ್ಲೈ ಇಲ್ದಿರೋ ಕಾರಣ ಪಾಪ ಪಬ್ಲಿಕ್ಕು ನಮ್ಮನ್ನು ಏನೂ ಅಷ್ಟು ಪ್ರೆಷರು ಕೊಡಲಿಲ್ಲ. ಯಾಕಂದರೆ ಅವಾಗ ಅರ್ಥ ಆಯಿತು ಟ್ರಾನ್ಸ್ಫಾರ್ಮ್ ಪ್ರಾಬ್ಲಮ್ ಇದೆ ಅಂತ. ಈ ಪ್ರೆಷರನ್ನು ನಾವು ಬೆಸ್ಕಾಂ ಅವ್ರ ಮೇಲೆ ಹಾಕಿದ್ದಕ್ಕೆ ನಮ್ಮ ಇಂಜಿನಿಯರ್ MLA ಅವರು ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ಈ ಹೊಸ ಟ್ರಾನ್ಸ್ಫಾರ್ಮ್ ಚೇಂಜ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಅದಕ್ಕೆ ಪ್ರೆಷರ್ ಎಷ್ಟು ಬೇಗ ಮಾಡಬೇಕು ಅನ್ನೋದಕ್ಕೆ ನಮ್ಮ MLA ಕಡೆಯಿಂದನೂ ಪ್ರೆಷರ್ ಇರ್ತಿತ್ತು. ಯಾಕಂದರೆ MLA ಅವ್ರ ಮನೆ ಇರೋ ರೋಡು ಅನ್ನೋದಕ್ಕಿಂತ ಅಲ್ಲಿರೋ ಪಬ್ಲಿಕ್ ಯಾವುದೂ ತೊಂದರೆ ಬರಬಾರ್ದು ಅನ್ನೋದು ನಮ್ಮ ಆಸಕ್ತಿ ಇತ್ತು. ಇಮಿಡಿಯೇಟ್ ಅದು ಮಾಡಿಕೊಟ್ಟಿದ್ದು. ನಿನ್ನೆ ನೈಟು 7:30 ಸ್ಟಾರ್ಟ್ ಮಾಡಿ 10:00 ಪವರು ಸಪ್ಲೈ ಕೊಟ್ಬಿಟ್ಟಿವೆ ವಿತಿನ್ 3 ಅವರ್ಸಲ್ಲಿ. ಅದಕ್ಕೆ ಬೆಸ್ಕಾಂ ಸಿಬ್ಬಂದಿಗೂ ಬೆಸ್ಕಾಂ ಇಂಜಿನಿಯರ್ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತೀವಿ ನಮ್ಮ ಕಡೆಯಿಂದ.